ಹಾಯ್ ಗಾಯ್ಸ್ ಎಲ್ಲ ಹೆಂಗಿರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಈ ಫೀಲ್ಡಿಗೆ ಹೊಸಬ, ಯೂಟ್ಯೂಬ್ ಫೀಲ್ಡಿಗೆ. ನನ್ನ ಹೆಸರು ಭವಿಷ್ ಎಚ್ ಪಿ ಅಂತ. ಫಸ್ಟಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ನಾನೇ ಭವಿಷ್ ಎಚ್ ಪಿ ಅಂತ. ನಾನು ಈಗ ಗ್ರೇಡ್ 8ಗೆ ಪ್ರಮೋಟ್ ಆಗಿದ್ದೀನಿ. ನಾನಿರೋದು ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ. ಸೊ ನಮ್ಮ ಏರಿಯಾ ಕಲ್ಯಾಣ ನಗರ. ನಾನು ಹೋಗೋ ಸ್ಕೂಲು ಸೆಂಟ್ ಮೇರಿಸ್ ಸುಂಡದಾಸರಲ್ಲಿ. ಆಯಿತಾ ನನ್ನ ಇಂಟ್ರೊಡ್ಯೂಸು? ಬನ್ನಿ ಗೈಸ್. ಈಗ ನಮ್ಮ ಅಜ್ಜಿನೂ ಊಟಕ್ಕೆ ಮಾಡ್ಯಾರೆ, ನಮ್ಮ ಅಪ್ಪ ಅಮ್ಮ ಇಲ್ಲ, ಅವರು ಕೆಲ್ಸಕ್ಕೆ ಹೋಗ್ಯಾರೆ. ನಾನು ಟಿ ವಿ ನೋಡ್ತಾ ಕೂತಿದ್ದೆ. ನೋಡಿ ಗಾಯ್ಸ್, ನಮ್ಮ ಅಜ್ಜಿ ಬಂದು ಇಲ್ಲೇನೋ ಮಾಡ್ತಿದ್ದಾರೆ. ಏನಜ್ಜಿ ಊಟಕ್ಕೆ? ಹಲೋ ನಮಸ್ತೆ, ನನ್ನ ಹೆಸರು ಸಾವಿತ್ರಿ ಅಂತ. ನಾನೀಗ ನುಗ್ಗೆಕಾಯಿ ಸಾರು ಮಾಡಿದ್ದೀನಿ. ನುಗ್ಗೆಕಾಯಿ ಸಾಂಬಾರು ಆಗ್ತಿದೆ ನೋಡಿ ಗೈಸ್. ಈಗ ಊಟ ಮಾಡ್ತೀಯಾ? ಮಾಡ್ತೀನಿ. ಅದೇ ನಾನು ಈಗ ಇನ್ನೂ ಸ್ವಲ್ಪ ಸಾರು ಕುದಿಬೇಕು, ಆಯ್ತಾ? ಬೇಳೆ ಬೇಯಕ್ಕೆ ಇಟ್ಟಿದ್ದೆ. ಮತ್ತೆ ಬೇಳೆ ಬೆಂದಾದ್ಮೇಲೆ ನುಗ್ಗೆಕಾಯಿ ಬೇರೆ ಬೇಯಿಸ್ಕೋಬೇಕು, ಯಾಕೆಂದ್ರೆ ಅದು ಬೆಂದೋಗ್ಬಿಡುತ್ತೆ ಬೇಗ ನುಗ್ಗೆಕಾಯಿ. ಸರಿ, ಅದಕ್ಕೋಸ್ಕರ ಬೇಳೆ ಬೇಯಿಸಿಟ್ಕೊಂಡು ಆಮೇಲೆ ನುಗ್ಗೆಕಾಯಿ ಮತ್ತೆ ಟೊಮೊಟೊ ಹಣ್ಣು, ಈರುಳ್ಳಿ ಎಲ್ಲ ಹಾಕಿ ಅದನ್ನ ಸಪ್ರೇಟಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಬೇಳೆನ ಇದು ಎಲ್ಲ ಒಟ್ಟಿಗೆ ಹಾಕಿ ಆಮೇಲೆ ನಾವು ಖಾರದ ಪುಡಿ ಮಾಡಿರ್ತೀವಲ್ಲ ಅದನ್ನ ಬೆರೆಸಿ ಅದು ಕುದಿ ಬಂದಾಗ ಸ್ವಲ್ಪ ಹುಣಸೆಹಣ್ಣು ರಸ ಇದನ್ನ ಹಾಕಿ ಒಗ್ಗರಣೆ ಹಾಕಿ ಕುದಿಸಿ ಊಟ ಮಾಡಬೇಕು, ಆಯ್ತಾ? ಈಗ ನೀನು ಊಟ ಮಾಡಿ ಹೇಗಿದೆ ಅಂತ ನೀನು ಹೇಳ್ಬೇಕು, ಅಷ್ಟೇನಾ? ತಿಂದು ಹೇಳ್ಬೇಕು ಯಾವುದಕ್ಕೂ, ಆಯ್ತಾ? ಹಾಕ್ಕೊಡ್ತೀನಿ ನಿನಗೆ. ಓಕೆ ಓಕೆ. ನೋಡಿದ್ರಲ್ಲ ಗೈಸ್, ಈಗ ಹಿಂಗಂದ್ರು, ಈಗ ಹಾಕ್ಕೊಡ್ತಾರೆ ಊಟಕ್ಕೆ. ಊಟ ಮಾಡ್ತೀನಿ. ಊಟ ಹೆಂಗಿರುತ್ತೆ ಅಂತ ಹೇಳಲೇಬೇಕು, ಇಲ್ಲ ಅಂದರೆ ಆಯಿತು. ಊಟ ಮಾಡಿ ಹೆಂಗಿದೆ ಅಂತ ನಿಮಗೂ ಹೇಳ್ತೀನಿ. ಸೊ ಗೈಸ್, ನಿಮಗೆ ಹೋಮ್ ಟೂರ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನಾನು ಹೋಮ್ ಟೂರ್ ಮಾಡ್ತೀನಿ, ಆದಷ್ಟು ಎಲ್ಲ ವ್ಲಾಗ್ಸು ಮಾಡ್ತೀನಿ. ಈಗ ಸಮ್ಮರಲ್ಲಿ ಮಾತ್ರ ನಾನು ಮಾಡೋಕ್ಕಾಗೋದು ವ್ಲಾಗ್ಸ್ ಎಲ್ಲ. ನೆಕ್ಸ್ಟ್ ಎಲ್ಲ ನಾನು ಮಾಡೋಕ್ಕೆ ಆಗಲ್ಲ, ನನಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ನಾನೀಗ ಹೈಸ್ಕೂಲ್ ಫಸ್ಟ್ ಇಯರ್ ಗೈಸ್. ಏನು ಅಂದ್ಕೊಂಡಿರ, ಈಗ ಫುಲ್ ಸ್ಟಡೀಸ್ ಎಲ್ಲ ಇರುತ್ತೆ, ಸ್ಟಡಿ ಮಾಡಬೇಕು. ಆದಷ್ಟು ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಬೇಕಪ್ಪ. ಮತ್ತು ಇನ್ನೊಂದೇನೋ ತೋರಿಸ್ಬೇಕಿತ್ತು ನಿಮಗೆ. ನೋಡಿ ಇಲ್ಲಿ ಈ ಕ್ರಾಫ್ಟ್ಸ್ ಎಲ್ಲ ನಮ್ಮ ಅಜ್ಜಿ ಮಾಡಿರೋದು, ಮತ್ತು ಈ ಕಡೆ ಇರೋ ಕ್ರಾಫ್ಟು ನಾನು ಮಾಡಿರೋದು. ಈ ಥರ ಎಲ್ಲ ಮಾಡ್ತಾನೆ ಇರ್ತೀವಿ ನಾವು ಆದಷ್ಟು. ಸೊ ಹಳೆ ಮನೇಲೂ ಈ ಥರ ಮಾಡ್ತಿದ್ವಿ ನಾವು, ಕ್ರಾಫ್ಟ್ಸ್ ಎಲ್ಲ ನಮ್ಮ ಅಜ್ಜಿ ಮಾಡ್ತಿರೋ. ನಾನು ಆಗ ಚಿಕ್ಕವನು, ಅವೆಲ್ಲ ನನಗೆ ಬರ್ತಿರ್ಲಿಲ್ಲ. ದೊಡ್ಡವನು ಆಗ್ತಾ ಎಲ್ಲ ಕಲಿತಿರ್ತೀನಿ. ಸೊ ಗೈಸ್, ಇವತ್ತು ನಾನು ಆಟ ಆಡೋದನ್ನು ತೋರಿಸ್ಬೇಕು ನಿಮಗೆ, ಅದ್ರ ಬಗ್ಗೆನೂ ವ್ಲಾಗ್ ಮಾಡಬೇಕು. ನನ್ನ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡಿಕೊಡ್ಬೇಕು ನಿಮಗೆ. ಮತ್ತು ನಾನು ಕಾಫಿ ಲ್ಯಾಂಡ್ ಫುಟ್ಬಾಲ್ ಕ್ಲಬ್ಬಿಗೆ ಸೇರ್ಕೊಂಡಿದ್ದೀನಿ ಗೈಸ್, ಆಯಿತಾ? ಅಲ್ಲಿ ಕೋಚಿಂಗ್ ಕೊಡ್ತಾರೆ ನನಗೆ ಲಕ್ಸಿ ಸರ್ ಅನ್ನೋರು. ಅದ್ರ ಬಗ್ಗೆ ಎಲ್ಲ ಮಾಡಬೇಕು. ಊಟ ಹಾಕೊಟ್ರಾ? ನೋಡಿ ಗೈಸ್, ನುಗ್ಗೆಕಾಯಿ ಸಾಂಬಾರು ತಿನ್ಬಿಟ್ಟು ಹೆಂಗಿದೆ ಅಂತ ಟೇಸ್ಟ್ ನಿಮಗೆ ಹೇಳ್ತೀನಿ. ತಡಿ ಒಂದು ನಿಮಿಷ ಕಲಿಸ್ಕೊತೀನಿ. ಬಿಸಿದೆ ಗೈಸ್, ಅಪ್ಪ ತುಂಬಾ ಸುಡಂಗಿದೆ. ಅಪ್ಪ ಬಿಸಿ 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 ಬಿಸಿ. ಎಲ್ಲಿ ಸೈಡಲ್ಲಿ ನೋಡೋಣ ಚೂರು. ಸೈಕಾಗಿದೆ ಗೈಸ್, ಚೆನ್ನಾಗಿದೆ ಅಜ್ಜಿ. ವೆಲ್ಕಮ್. ನೋಡಿ ಗೈಸ್, ನೋಡೋದಲ್ಲ, ಹಿಂಗೆ ಯಾವಾಗಲೂ ಮಾಡ್ಕೊಡ್ತಿರ್ತಾರೆ ನಮ್ಮ ಅಜ್ಜಿ ನನಗೆ ಎಲ್ಲರಿಗೂ ಹಿಂಗೆ ಮಾಡಿಕೊಡೋದು. ಹಲ್ವಾ ಆಗಲಿ, ಜಾಮೂನು, ಏನೇ ಇದ್ದರೂ ಎಲ್ಲ ಸ್ವೀಟ್ಸು ಚೆನ್ನಾಗಿ ಮಾಡಿಕೊಡ್ತಾರೆ ಒಟ್ಟಿನಲ್ಲಿ ನಮ್ಮ ಅಜ್ಜಿ ನನಗೆ. ಆಮೇಲೆ ಸುಮಾರು ಆ ಥರ ಅವೆಲ್ಲ ಮಾಡ್ತಾರೆ. ನಮ್ಮಮ್ಮನೂ ಅಷ್ಟೇ, ಅಮ್ಮನೂ ಚೆನ್ನಾಗೇ ಮಾಡ್ತಾರೆ. ಅಜ್ಜಿ ಅಷ್ಟೇ ಅಲ್ಲ, ಅಮ್ಮನೂ ಚೆನ್ನಾಗಿ ಮಾಡ್ತಾರೆ. ನೂಡಲ್ಸು ಅಂತೆ, ಪಾಸ್ತಾ ಅಂತೆ, ಆಮೇಲೆ ಇದು ಎಂಥದಪ್ಪ ಮೋಮೋಸ್ ಅಂತೆ, ಎಂತೆಂಥದೋ ಮಾಡ್ತಾರೆ ಗೈಸ್. ನೋಡಿ ಹಿಂಗೆ ಎಲ್ಲ ಟೇಸ್ಟಿ ಮಾಡಿಕೊಡ್ತಾರೆ ನಮ್ಮ ಮನೇಲಿ. ನಿಮ್ಮ ಮನೇಲೂ ಮಾಡ್ತಾರಾ? ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಸೊ ಮತ್ತು ಗೈಸ್, ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಮತ್ತು ಇನ್ನೇನೇನೆಂದರೆ, ನೀವು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೆಕ್ಸ್ಟು 1 ಮಿಲಿಯನ್ ಆಗಲಿ ಗಾಯ್ಸ್, ಅಲ್ವಾ? 1 ಮಿಲಿಯನ್ ಮಾಡಲೇಬೇಕು, ಅಲ್ಲಿವರೆಗೂ ರೀಚ್ ಆಗೋಣ. ಇವತ್ತು ಆಟ ಆಡ್ತೀನಿ ಅನ್ನಲ್ಲ, ಅದ್ರ ವ್ಲಾಗ್ ಇವತ್ತು ಬಂದೇ ಬರುತ್ತೆ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.